ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾವುದಾದರೂ ಒಂದು ಘಟನೆಗಿಂತ ಈ ಭೂಮಿಯ ಮೇಲೆ ಇರುವ ಜೀವಿಗಳೆಲ್ಲ ನಾಶವಾಗುವ ಅವಕಾಶ ಇದೆಯಾ, ಅಥವಾ ಭವಿಷ್ಯದಲ್ಲಿ ಇದು ನಡೆಯುವ ಅವಕಾಶ ಏನಾದರೂ ಇದೆಯಾ? ಹಿಂದೆ ತುಂಬಾ ಬಾರಿ ಪ್ರಳಯ ಬರುತ್ತೆ ಅಂತ, ಅದು ಬಂದ ನಂತರ ಭೂಮಿಯ ಮೇಲೆ ಇರುವ ಜೀವರಾಶಿ ನಾಶವಾಗಿ ಹೋಗುತ್ತೆ ಅಂತ ತುಂಬಾ ಬಾರಿ ನಾವು ಕೇಳಿದ್ದೇವೆ. ಆದರೆ ಆ ಡೇಟ್ ಮತ್ತು ಟೈಮ್ ದಾಟಿ ಹೋದ ನಂತರ ಇದೆಲ್ಲ ಸುಳ್ಳು, ಇದೆಲ್ಲ ನಡೆಯೋದಿಲ್ಲ ಅಂತ ಅಂದುಕೊಂಡಿದ್ದೇವೆ. ಆದರೆ ಇತ್ತೀಚೆಗೆ ಮತ್ತೊಂದು ಬಾರಿ ಪ್ರಳಯದ ಹೆಸರು ಕೇಳಿ ಬರ್ತಾಗಿದೆ. ಆದರೆ ಈ ಬಾರಿ ಹೇಳ್ತಾ ಇರುವುದು ಜ್ಯೋತಿಷಿ ಆಗಿರಬಹುದು ಅಥವಾ ಯಾವುದಾದ್ರೂ ಪುರಾತನವಾದ ಕ್ಯಾಲೆಂಡರ್ ಅಲ್ಲ. ಅಂತರಿಕ್ಷೆಯನ್ನ ಸಂಶೋಧನೆ ಮಾಡ್ತಾ ಇರುವ ನಾಸಾನೇ ಇದರ ಬಗ್ಗೆ ಭವಿಷ್ಯವನ್ನ ನುಡಿದಿದೆ. ಆದ್ದರಿಂದ ಇದರ ಬಗ್ಗೆ ಡೀಪ್ ಆಗಿ ರಿಸರ್ಚ್ ಕೂಡ ಮಾಡ್ತಿದ್ದಾರೆ. ಅಷ್ಟಕ್ಕೂ ಈ ಪ್ರಳಯ ಯಾವುದು ಮತ್ತು ಹೇಗೆ ಬರುತ್ತೆ, ಈ ಒಂದು ಘಟನೆಯಿಂದ ಭೂಮಿಯ ಮೇಲೆ ಇರುವ ಜೀವರಾಶಿಯೆಲ್ಲ ನಾಶವಾಗಿ ಹೋಗತ್ತಾ, ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ಮತ್ತಷ್ಟು ವಿಸ್ಮಯಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಒಂದು ಶೇರ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ. ಸೊ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ನಮಗೆ ಪ್ರತಿ ಬಾರಿ ಯಾವುದೋ ಒಂದು ವಿಪತ್ತು ಬರ್ತಾ ಇದೆ. ಅದು ಸುನಾಮಿ ರೂಪದಲ್ಲಾಗಿರಬಹುದು, ಅಥವಾ ಭೂಕಂಪದ ರೂಪದಲ್ಲಾಗಿರಬಹುದು, ಅಥವಾ ಕೊರೋನಾ ಮಹಾಮಾರಿಯಂತೆ ಆಗಿರಬಹುದು, ಅಥವಾ ಬರಗಾಲ ಆಗಿರಬಹುದು. ಈಗ ಬೆಂಗಳೂರಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ, ನೀರಿನ ಪ್ರಾಬ್ಲಮ್ ಆಗಿದೆ. ಅದು ಕೂಡ ಒಂದು ದೊಡ್ಡ ವಿಪತ್ತೆ. ಇಂತಹ ವಿಪತ್ತುಗಳಿಂದ ಜನರ ಜೀವನ ತುಂಬಾ ಕಷ್ಟಕರವಾಗಿ ಹೋಗ್ಬಿಟ್ಟಿದೆ, ಅಪಾಯದ ಅಂಚಿಗೆ ಸೇರ್ಕೊಂಡಿದ್ದೇವೆ. ಆದರೆ ಈ ಬಾರಿ ವಿಪತ್ತು ಅನ್ನೋದು ಆಕಾಶದಿಂದ ಆಸ್ಟ್ರಾಯ್ಡ್ ರೂಪದಲ್ಲಿ ನಮ್ಮ ಕಡೆ ಬರ್ತಾಗಿದೆ. ಅದರ ಹೆಸರೇ ಅಪೋಫೇಸ್ ಗ್ರಹ. ಅತ್ಯಂತ ವೇಗವಾಗಿ ಭೂಮಿಯ ಕಡೆ ಬರ್ತಾಗಿದೆ. 2029 ಏಪ್ರಿಲ್ 13 ಹೊತ್ತಿಗೆ ಇದು ಭೂಮಿಯ ಹತ್ತಿರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಊಹೆ ಮಾಡಿದ ಸಮಯದಲ್ಲಿ ಭೂಮಿಯನ್ನ ಡಿಕ್ಕಿ ಹೊಡೆದ್ರೆ ಈ ಆಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹ ಮನುಷ್ಯರು ಊಹಿಸಲಾಗದ ಭಾರಿ ವಿಪತ್ತು ಸಂಭವಿಸುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಷ್ಟಕ್ಕೂ ಈ ಹೊಸ ಆತಂಕ ಏನು ಅನ್ನೋದನ್ನ ವಿವರವಾಗಿ ನೋಡೋಣ. ಅಪೋಫೀಸ್ ಆಸ್ಟ್ರಾಯ್ಡ್ ಅನ್ನೋದು ಒಂದು ಟೈಮ್ ಬಾಂಬ್ ಇದ್ದಂತೆ. ಇದು ಯಾವಾಗ ಸ್ಫೋಟವಾದರೂ ಅದು ಒಂದು ಭಯಾನಕವಾಗಿ ವಿಪತ್ತಾಗಿ ಬದಲಾಗುತ್ತೆ. ನಮ್ಮ ಸೌರಮಂಡಲದಲ್ಲಿ ತುಂಬಾ ಗ್ರಹಗಳು ಇದೆ, ಸೂರ್ಯನೂ ಇದ್ದಾನೆ, ಚಂದ್ರನಂತಹ ನ್ಯಾಚುರಲ್ ಸ್ಯಾಟಲೈಟ್ಗಳು ಕೂಡ ಇವೆ. ಅಷ್ಟೇ ಅಲ್ಲ, ನಮ್ಮ ಸೌರಮಂಡಲದಲ್ಲಿ ಛಿದ್ರವಾದ ಲಕ್ಷಾಂತರ ಕಲ್ಲುಗಳು ಕೂಡ ಇವೆ. ಆದರೆ ಇವೆಲ್ಲ ನಮ್ಮ ಸೌರಮಂಡಲಕ್ಕೆ ಹೇಗೆ ಬಂದವು ಅಂತ ತಿಳಿಬೇಕು ಅಂದರೆ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ತಿಳಿದುಕೊಳ್ಳಬೇಕು. ಬಿಗ್ ಬ್ಯಾಂಗ್ ಥಿಯರಿಯ ಪ್ರಕಾರ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಗುವುದಕ್ಕಿಂತ ಮುಂಚೆ, ಅಂದರೆ ಗ್ರಹಗಳು ಕ್ರಿಯೇಟ್ ಆಗುವುದಕ್ಕಿಂತ ಮುಂಚೆ, ಈ ವಿಶ್ವದಲ್ಲಿ ಒಂದು ಬಾರಿ ಸೈಜ್ನಲ್ಲಿ ಯಾವುದೇ ಆಕಾರವಿಲ್ಲದ ಒಂದು ಕಲ್ಲಿನಂತಹ ವಸ್ತು ಇತ್ತು. ಅದಕ್ಕೆ ಒಂದು ಕಡೆ 1000 ಡಿಗ್ರಿ ಟೆಂಪರೇಚರ್, ಮತ್ತೊಂದು ಕಡೆ -ಡಿಗ್ರಿ ಟೆಂಪರೇಚರ್ ಇತ್ತು. ಆದರೆ ಒಂದು ಬಾರಿ ಇದು ಇದ್ದಕ್ಕಿದ್ದಂತೆ ಸ್ಫೋಟವಾಗಿ ಹೋಗುತ್ತೆ. ಇದರಿಂದ ಇದು ಪೀಸ್ ಆಗಿ ವಿಶ್ವವೆಲ್ಲ ವ್ಯಾಪಿಸಿಬಿಡತ್ತೆ. ಈ ಪೀಸ್ಗಳಿಂದ ಸೃಷ್ಟಿಯಾದ ನಮ್ಮ ಸೋಲಾರ್ ಸಿಸ್ಟಮ್, ಅಂದರೆ ಈ ಪೀಸ್ಗಳಿಂದಲೇ ನಮ್ಮ ಗ್ರಹಗಳು ಕ್ರಿಯೇಟ್ ಆಗಿವೆ. ಕ್ಷುದ್ರ ಗ್ರಹಗಳು ಸೂರ್ಯನ ಸುತ್ತ ಪರಿಭ್ರಮಿಸುವ ಕಲ್ಲಿನ ವಸ್ತುಗಳಾಗಿದ್ದು, ಇದು ಗ್ರಹಗಳಿಗಿಂತ ಚಿಕ್ಕದಾಗಿದೆ. ಅವುಗಳನ್ನು ಸಣ್ಣ ಗ್ರಹಗಳು ಅಂತ ಕರೆಯಲಾಗುತ್ತೆ. ಈವರೆಗೆ 9,94,383 ಕ್ಷುದ್ರ ಗ್ರಹಗಳನ್ನು ಪತ್ತೆ ಮಾಡಲಾಗಿದೆ. ಕ್ಷುದ್ರ ಗ್ರಹಗಳನ್ನ 3 ವರ್ಗಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಮೊದಲನೇದಾಗಿ ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಮುಖ್ಯ ಕ್ಷುದ್ರ ಗ್ರಹಗಳ ಬೆಲ್ಟ್ ಅಂತ ಕಂಡುಹಿಡಿಯಲಾಗಿದೆ. ಇವು 1.1 ನಿಂದ 1.9 ಮಿಲಿಯನ್ ಕ್ಷುದ್ರ ಗ್ರಹಗಳ ನಡುವೆ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಎರಡನೇ ವರ್ಗ ಟ್ರೋಜನ್ಗಳಾಗಿದ್ದು, ಇವು ದೊಡ್ಡ ಗ್ರಹಗಳೊಂದಿಗೆ ಕಕ್ಷೆಯನ್ನ ಹಂಚಿಕೊಳ್ಳುವ ಕ್ಷುದ್ರ ಗ್ರಹಗಳು ಆಗಿದೆ. ಗುರು, ನೆಪ್ಚೂನ್ ಮತ್ತು ಮಂಗಳ ಟ್ರೋಜನ್ಗಳ ಉಪಸ್ಥಿತಿಯನ್ನ ನಾಸಾ ವರದಿ ಮಾಡಿದೆ. 2011ರಲ್ಲಿ ಭೂಮಿಯ ಟ್ರೋಜನ್ ಅನ್ನ ಸಹ ವರದಿ ಮಾಡಿತು. ಇನ್ನು ಮೂರನೇದಾಗಿ ಭೂಮಿಯ ಸಮೀಪವಿರುವ ಕಕ್ಷೆಗಳನ್ನು ಹೊಂದಿರುವ ನಿಯರ್ ಅರ್ತ್ ಕ್ಷುದ್ರ ಗ್ರಹಗಳು. ಇವುಗಳನ್ನು 1400ಕ್ಕೂ ಹೆಚ್ಚು ಸಂಭಾವ್ಯ ಅಪಾಯಕಾರಿ ಕ್ಷುದ್ರ ಗ್ರಹಗಳು ಅಂತ, ವಿಶ್ವದಲ್ಲಿ ಛಿದ್ರವಾಗಿ ಹೋದ ಕಲ್ಲುಗಳನ್ನ ಕ್ಷುದ್ರ ಗ್ರಹಗಳು ಅಂತ ಕರೀತಾರೆ. ಅವು ವಿಶ್ವದೆಲ್ಲೆಡೆ ಸುತ್ತಾ ಇರುತ್ತೆ. ಅವುಗಳಲ್ಲಿ ಒಂದಾದ ಅಪೋಫೇಸ್ ಕ್ಷುದ್ರ ಗ್ರಹ ಭೂಮಿಯ ಕಡೆ ಬರ್ತಾಗಿದೆ. ಅದರ ಪೂರ್ತಿ ಹೆಸರು 333 ಅಪೋಫೇಸ್. ಇದರ ಪೂರ್ತಿ ಹೆಸರು 99442 ಅಪೋಸ್.
ವಿಶ್ವದಲ್ಲಿರುವ ಬೇರೆ ಕಡೆಗಳಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಈ ಒಂದು ಆಸ್ಟ್ರಾಯ್ಡ್ ನಮ್ಮ ಭೂಮಿಯ ಕಡೆ ಬರ್ತಾ ಇರೋದೇ ಒಂದು ದೊಡ್ಡ ಅಪಾಯ. ಈ ಆಸ್ಟ್ರಾಯ್ಡ್ 2004ರಲ್ಲಿ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಈಗ ಇದು ನಮ್ಮ ಭೂಮಿಯ ಕಡೆಗೆ ಸುಮಾರು 1.6 ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದರೆ 24,91,63,820 ಕಿಲೋಮೀಟರ್ ದೂರದಲ್ಲಿ ಇದೆ. 2029ರಲ್ಲಿ ಇದು ಭೂಮಿಯ ಕಡೆಗೆ ಸುಮಾರು 31,000 ಕಿಲೋಮೀಟರ್ ಹತ್ತಿರ ಬರುತ್ತೆ. ಇದು ಎಷ್ಟು ಸೈಜ್ನಲ್ಲಿ ಇರುತ್ತೆ ಅಂದರೆ ಸುಮಾರು 3.5 ಫುಟ್ಬಾಲ್ ಗ್ರೌಂಡ್ನಷ್ಟು ಇರಬಹುದು ಅಂತ ಅಂದಾಜು ಮಾಡಿದ್ದಾರೆ ವಿಜ್ಞಾನಿಗಳು. ಇತ್ತೀಚೆಗೆ ಇದರ ವೇಗ ಕೂಡ ಜಾಸ್ತಿ ಆಗಿದೆ. ಇದರ ವೇಗದ ಆಧಾರದ ಮೇಲೆ 2029 ಏಪ್ರಿಲ್ 13ರಂದು ಇದು ಭೂಮಿಗೆ ಹತ್ತಿರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಭೂಮಿಯನ್ನ ಡಿಕ್ಕಿ ಹೊಡೆಯುವುದಕ್ಕೆ 2.7% ಅವಕಾಶ ಇದೆ ಅಂತ ಹೇಳುತ್ತಿದ್ದಾರೆ. ಒಂದು ವೇಳೆ 2029ರಲ್ಲಿ ಇದು ತಪ್ಪಿಸ್ಕೊಂಡ್ರೆ 2036ರಲ್ಲಿ ಈ ಒಂದು ಘಟನೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ. ಅದರಲ್ಲೂ ಇಲ್ಲೂ ಕೂಡ ತಪ್ಪಿಸ್ಕೊಂಡ್ರೆ 2068ರಲ್ಲಿ ಇದು ಭೂಮಿಯನ್ನ ಡಿಕ್ಕಿ ಹೊಡೆಯುವ ಅವಕಾಶ ಇದೆ ಅಂತ ಹೇಳಿದರು. ಒಂದು ವೇಳೆ ಇಲ್ಲಿ ತಪ್ಪಿಸಿಕೊಂಡ್ರು 2036, 2068ರಲ್ಲಿ ಇದು ಪಕ್ಕ ಹೊಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು 2029 ಏಪ್ರಿಲ್ 13ರಂದು ಭೂಮಿಗೆ ಇದು 31,000 ಕಿಲೋಮೀಟರ್ ದೂರದಿಂದ ಹಾದು ಹೋಗುತ್ತೆ. ಇದು ದೊಡ್ಡ ಕ್ಷುದ್ರಗ್ರಹ, ಭೂಮಿಗೆ ಇಷ್ಟು ಹತ್ತಿರದಲ್ಲಿ ಹಾದು ಹೋಗ್ತಾ ಇರುವ ಮೊದಲ ಕ್ಷುದ್ರಗ್ರಹ ಅಂತ ಹೇಳಲಾಗಿದೆ. ಇದೇನಾದ್ರೂ ಭೂಮಿಗೆ ಬಂದ್ರೆ ಏನಾಗತ್ತೆ? ಇದು ಪ್ರಳಯವನ್ನ ತರುವ ಅವಕಾಶವನ್ನ ಹೊಂದಿರೋದ್ರಿಂದ ಇದಕ್ಕೆ ಅಫೋಫಿಸ್ ಅಂತ ಹೆಸರಿಟ್ಟಿದ್ದಾರೆ. ಪ್ರಾಚೀನ ಪುರಾಣಗಳ ಪ್ರಕಾರ ಅಫೋಫಿಸ್ ಅಂದ್ರೆ ದೆವ್ವದ ರೂಪದಲ್ಲಿರುವ ಹಾವು ಅಂತ ಹೇಳಲಾಗುತ್ತೆ. ಈ ರೀತಿ ಇದು ಭೂಮಿಗೆ ಒಂದು ದೊಡ್ಡ ಭೂತವಾಗಿ ಬದಲಾವಣೆಯಾಗಿದೆ. ಇಷ್ಟು ವೇಗದಲ್ಲಿ ಬರ್ತಾ ಇರುವ ಭೂಮಿಯನ್ನ ಡಿಕ್ಕಿ ಹೊಡೆದ್ರೆ ಅತಿ ಭಯಂಕರವಾದ, ಮಾನವನು ಊಹೆ ಮಾಡೋದಕ್ಕೂ ಕೂಡ ಅಸಾಧ್ಯ, ಅಷ್ಟು ಭೀಕರ ರೂಪ ಪಡೆದುಕೊಳ್ಳುತ್ತೆ. ಭೂಮಿ ಸರ್ವನಾಶವಾಗಿ ಹೋಗುತ್ತೆ. ಆದರೆ ಈ ರೀತಿ ಭೂಮಿಯನ್ನ ಡಿಕ್ಕಿ ಹೊಡೆಯದೇ ಇರೋ ಈ ರೀತಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದು ಕೂಡ ಪರಿಶೋಧನೆಯನ್ನ ಮಾಡಿದ್ದಾರೆ ನಾಸಾದವರು. ನಾಸಾ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಅಂತರಿಕ್ಷಕ್ಕೆ ಕಳುಹಿಸಿ ಒಂದು ಕ್ರಾಸ್ ಟೆಸ್ಟ್ ಮಾಡಿದೆ. ಈ ಕ್ಷುದ್ರಗ್ರಹದ ಬೆನ್ನು ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡಿದೆ. ಇದೇ ರೀತಿ ಸ್ಫೋಟ ಮಾಡುವುದಕ್ಕೆ ಕೆಲವು ಪರಿಶೋಧನೆಗಳನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿ ಅಮೆರಿಕಾದಲ್ಲಿರುವ ಒಂದು ಯೂನಿವರ್ಸಿಟಿ ಈ ಒಂದು ಕ್ಷುದ್ರಗ್ರಹದ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದೆ. ಇದು ಭೂಮಿಯನ್ನ ಡಿಕ್ಕಿ ಹೊಡೆಯುವ ಅವಕಾಶ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಇದರ ರಿಸರ್ಚ್ ಪ್ರಕಾರ ಇದು ಭೂಮಿಯನ್ನ ಡಿಕ್ಕಿ ಹೊಡೆಯುವುದು ಅವಕಾಶ ತುಂಬಾ ಕಮ್ಮಿ ಇದೆ ಅಂತ ಗೊತ್ತಾಗಿದೆ. 2029ರಲ್ಲಿ ಮಾತ್ರವಲ್ಲ, ಮುಂದಿನ 100 ವರ್ಷಗಳಲ್ಲಿ ಇದು ಭೂಮಿಯನ್ನ ಡಿಕ್ಕಿ ಹೊಡೆಯುವ ಅವಕಾಶ ತುಂಬಾ ಕಮ್ಮಿ ಇದೆ ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದು ಪ್ರತಿ ವರ್ಷ ತನ್ನ ಕಕ್ಷೆಯಿಂದ 540 ಅಡಿಗಳ ಪಕ್ಕಕ್ಕೆ ಮೂವ್ ಆಗ್ತಾ ಇದೆ ಅಂತ ಸಂಶೋಧನೆಯಲ್ಲಿ ಹೇಳಲಾಗಿದೆ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅಂತರಿಕ್ಷದಲ್ಲಿ ನಡೆಯುವ ಕೆಲವು ವಿಷಯಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡುವುದಕ್ಕೆ ಇಂದಿಗೂ ಕೂಡ ಸಾಧ್ಯವಾಗಿಲ್ಲ. ಯಾವ ಸಮಯಕ್ಕೆ ಏನಾಗಬೇಕು ಅದು ಈಗೂ ಕೂಡ ಯಾವ ಸಮಯಕ್ಕೆ ಏನು ಆಗಬೇಕು ಅದು ನಡೆಯುತ್ತೆ. ಅದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಒಂದು ವೇಳೆ ಭೂಮಿಯ ಮೇಲೆ ಇರುವ ಧರ್ಮವನ್ನ ನಾಶ ಮಾಡಿ ಹೊಸ ಧರ್ಮವನ್ನ ಸೃಷ್ಟಿಸಲು ಬರ್ತಾ ಇರುವ ಕಲಿಕೆ ಕೂಡ ಆಗಿರಬಹುದು. ಅಧರ್ಮ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ, ಒಂದು ಪ್ರದೇಶದಲ್ಲಿ ಇದ್ರೆ, ಅದನ್ನ ನಾಶ ಮಾಡಲು ಭಗವಂತ ಮಾನವನ ರೂಪದಲ್ಲಿ ಅವತಾರವನ್ನ ಎತ್ತುತ್ತಾನೆ. ಆದರೆ ಭೂಮಿಯ ಮೇಲೆ ಅಧರ್ಮದಿಂದ ತುಂಬಿದ್ರೆ ಭಗವಂತನ ಆಯ್ಕೆ ಈ ರೀತಿ ವಿಭಿನ್ನವಾಗಿ ಕೂಡ ಇರಬಹುದು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.